ಸರ್ಕಾರ ಗಮನಕ್ಕಿರಲಿಲ್ಲ ಸರ್. PIL ವಜಾ ಆಗಿದ್ರು ಗೌರ್ಮೆಂಟು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ. ಪಬ್ಲಿಕ್ಕು ನೀವೆಲ್ಲ TV ಅವರೆಲ್ಲ ಅದನ್ನೆಲ್ಲ ಭಾಳ ದೊಡ್ಡದಾಗಿ ಬಿಂಬಿಸಿದ್ರಿ. ಸೊ ಆ ದೃಷ್ಟಿಯಿಂದ PIL ವಜಾ ಆಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನೂ ಬಂದಿಲ್ಲ. ಬಂದ ಮೇಲೆ ಮಾತಾಡೋಣ. ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದೆಲ್ಲ ಸತ್ಯ ಅಲ್ಲ, ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಜನಕ್ಕೂ ಗೊತ್ತಾಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸರ್, ಇನ್ವೆಸ್ಟಿಗೇಷನ್ ಸಂಪೂರ್ಣ ವರದಿ ಬರೋವರೆಗೂ ಯಾವುದೇ ಕಾರಣಕ್ಕೂ ಬಂದ್ ಆಗಲ್ಲ ಅನ್ನೋದು. ನಾನು ಅದನ್ನು ಹೇಳಕ್ ಹೋಗಲ್ಲ. ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ಮಾತಾಡ್ತಾರೆ. ನಾನು ಐ ಡೋಂಟ್ ವಾಂಟ್ ಟು ಇನ್ವಾಲ್ವ್ ಆ ವಿಚಾರದಲ್ಲಿ. ಯಾಕೆಂದ್ರೆ ನನಗೆ ಅಪ್ಡೇಟ್ ಇಲ್ಲ. ನನಗೇನು, ನಾನು ಯಾವ ಅಧಿಕಾರಿಗಳ ಹತ್ರ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಯಾರು ತನಿಖೆ ಮಾಡಿಸ್ತಾ ಇದ್ದಾರೆ. ನಾನೇನು ನೀವು TV ಏನು ತೋರಿಸ್ತಾ ಇದ್ದೀರಿ ಅದನ್ನ ನೋಡ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಕಾವೇರಿ ಆರತಿ ನಾಳೆ ಸಾಂಪ್ರದಾಯಿಕವಾಗಿ ಒಂದು ವಾರ ಮಾಡ್ತಾ ಇದ್ದೀವಿ. ಅದು ದೊಡ್ಡದಾಗೆ ಮಾಡಬೇಕು ಅಂತ ಇತ್ತು. ಬಟ್ ನಮಗೆ ಆ ತಾಯಿ ಸಂಪೂರ್ಣವಾಗಿ ನೀರು ಬಂದಿದೆ, ತುಂಬಿದೆ. ನಿನ್ನೆ ರಾತ್ರಿನೂ ಕೂಡ 124 ಅಡಿ ತುಂಬಿತು. ನೀರು ಇನ್ಫ್ಲೋ ಕೂಡ ಬರ್ತಾ ಇದೆ. ಸೊ ಅದಕ್ಕೆ ಆ ದೇವಿಗೆ ನಮಸ್ಕಾರ ಹೇಳಬೇಕಲ್ಲ. ನಮ್ಮ ಮನೆಗಳಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ, ರೈತರಿಗೆಲ್ಲ ಒಳ್ಳೇದಾಗ್ತಾ ಇದೆ. ಸೊ ರೈತರೆಲ್ಲ ಕೂಡ ಭಾಳ ಕಾತರದಿಂದ ನೀವೊಂದು ಪ್ರಾರ್ಥನೆ ಮಾಡಿ ಅಂತ. ಇದೇನು ಪ್ರಾರ್ಥನೆ ಮಾಡೋದಷ್ಟೇ. ಕಾವೇರಿ ಆರತಿ ಅಂತ ಅಂದರೆ ಆರತಿ ಮಾಡೋದಂದ್ರೆ ಪ್ರಾರ್ಥನೆ ಮಾಡೋದು. ಯಾವಾಗಲೂ ಕೂಡ ಸಮೃದ್ಧಿಯಾಗಿ ಈ ರೀತಿ ಯಾವ ರೀತಿ ಮಳೆ ಬಂದಿದೆ ಅದೆಲ್ಲ ಆಗಬೇಕು ಅಂತೇಳಿ ಈ ವರ್ಷ ನಾನು ಅಲ್ಲಿ ವಿಜಯದಶಮಿ ಸಂದರ್ಭದಲ್ಲಿ ನಾಳೆ ಮಾಡ್ತಾ ಇದ್ದೀನಿ. ಸರ್, ಜಾತಿ ಗಣತಿ ಸಮೀಕ್ಷೆ ವಿಚಾರವಾಗಿ ಗೊಂದಲವಾಗಿದೆಯಲ್ಲ ಸರ್, ಅದೇನು ಎಲ್ಲವೂ ಬಗೆಹರಿದಿದೆಯಾ ಹೇಗೆ ಸರ್? ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ನಲ್ಲಿ ಜಾತಿ ಗಣತಿ ವಿಚಾರವಾಗಿ ಸರ್ ಏನಿಲ್ಲ ದೋಷಗಳಿದಾವೆ, ಏನು ಯಾವ ವಿಚಾರನೂ ಇಲ್ಲ. ಏನಾದ್ರು ಇದ್ರೆ ನಮ್ಮ ಲಾ ಮಿನಿಸ್ಟರ್ ಇರ್ತಾರೆ. ಅದು ಟೆಕ್ನಿಕಲ್ ಸಮಸ್ಯೆ, ತಾಂತ್ರಿಕ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಸಿಬ್ಬಂದಿ ಸಮೀಕ್ಷೆ ನಡೆಸೋಕೆ ಆಗ್ತಾ ಇಲ್ಲ ಅಂತ ನೋಡಪ್ಪ, ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಈಗ ಎಲ್ಲರಿಗೂ ಅವಕಾಶ ಸಿಗಬೇಕು. ಹಿಂದೆ ಕೆಲವೆಲ್ಲ ಕೂಗಿತ್ತು, ನಮ್ಮನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಎಲ್ಲರಿಗೂ ಕೂಡ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಸಮಾಜದವರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಜಾಗೃತರಾಗಬೇಕು. ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಬರ್ಸ್ಕೊಳ್ಬೇಕು. ನಿಮ್ಮ ರಿಲೇಟಿವ್ಸು ಯಾರೇ ಆಗಲಿ, ಫ್ರೆಂಡ್ಸು, ಕುಟುಂಬದವರು ಹೊರಗಡೆ ಇದ್ರು ಕೂಡ ನೀವು ಅವರ ಮಾಹಿತಿಯನ್ನು ತೆಗೆದುಕೊಂಡು ಕ್ಲೀನಾಗೆಲ್ಲ ಬರ್ಸಿಸ್ಬಿಟ್ಟು ನಿಮ್ಗೆ ನೀವು ನ್ಯಾಯವನ್ನು ಒದಗಿಸ್ಕೊಳ್ಬೇಕು. ಇಲ್ಲಾಂದರೆ ನಿಮ್ಗೆ ನೀವು ಮೋಸ ಮಾಡ್ಕೊಂಡಾಗ ಆಗ್ತದೆ. ನಿಮ್ಮ ಮುಂದಿನ ನಿಮ್ಮ ಸಮಾಜಕ್ಕೆ ನೀವೇ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಸೊ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಅವಧಿ ವಿಸ್ತರಣೆ ಒತ್ತಾಯ ಕೇಳಿಬರ್ತೇವೆ. ನಮ್ಮ ಕಮ್ಯುನಿಟಿಯವರು ಕರೆದ್ರು ಹೋಗ್ತೀನಿ, ಬೇರೆ ಕಮ್ಯುನಿಟಿ ಕರೆದ್ರು ಹೋಗ್ತೀನಿ. ನನಗೇನು ಜಾತಿ, ನಾನು ಎಲ್ಲರಿಗೂ ಬೇಕಾದವನು. ಸರ್ಕಾರ ಎಲ್ಲರಿಗೂ ಕೂಡ ನಾನು ಈಗ ಹೇಳ್ತಾ ಇದ್ದೀನಿ, ಎಲ್ಲ ಕಮ್ಯುನಿಟಿವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ ನಮ್ಮ ಕಮ್ಯುನಿಟಿ ಸಭೆಗೂ ನಾನು ಹೇಳಿದ್ದೀನಿ, ನೀವು ಬರೀ ಒಕ್ಕಲಿಗರಿಗೆ ಸೀಮಿತ ಆಗಿರಕ್ಕೆ ಹೋಗ್ಬಿಡಿ. ಸಮಾಜಕ್ಕೆ ಎಲ್ಲರೂ ಕೂಡ ಅವ್ರವ್ರು ಬರ್ಸ್ಕೊಳ್ಳಿ, ತಪ್ಪೇನಿಲ್ಲ. ಅವ್ರವ್ರದ್ದು ಏನೇನಿದೆ, ಅವ್ರವ್ರ ಅಭಿಪ್ರಾಯಗಳು ಏನಿದೆ ಬರ್ಸ್ಕೊಳ್ಳಿ. ಈಗ ನಿಮ್ಮ ವಿದ್ಯಾರ್ಥಿ ಬಗ್ಗೆ ನಮ್ಗೇನು ಗೊತ್ತಿರ್ತದೆ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನು ಗೊತ್ತಿರ್ತದೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನೇನಿದೆ ಅದನ್ನೆಲ್ಲ ಕೂಡ ನೀವು ತಿಳಿಸ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಇವತ್ತು ಕೂಡ ನಾನು ಎಲ್ಲರಿಗೂ ಹೇಳ್ತಿದ್ದೀನಿ, ನೀವೆಲ್ಲರೂ ಕೂಡ ತಿಳಿಸಿ. ಸರ್, ಸ್ಪಷ್ಟವಾಗಿ ಹೇಳ್ಬಿಡಿ ಸರ್. ಈಗ ಘೋಷಣೆ ಆಗಿರುವಂತೆ ಅದರಂತೆ ನಡೆಯುತ್ತೋ ಅಥವಾ ವಿಸ್ತರಣೆ ಮಾಡಬೇಕು ಅಂತ ಮುಂದೂಡಿಕೆ ಮಾಡಬೇಕು ಅನ್ನೋ ತರದ್ದು ಏನಾದ್ರೂ ಇದೆಯಾ ಸರ್? ಸರ್ಕಾರ ನೀವು ರೀಚ್ ಆಗ್ಬೇಕಂದ್ರೆ ಕೇವಲ 15 ಒಳಗಡೆ ಸಾಧ್ಯನಾ? 15 ದಿನದಲ್ಲಿ ಮಾತ್ರ ಸಮೀಕ್ಷೆ. ಕನ್ನಡಿಗರನ್ನು ರೀಚ್ ಆಗ್ಬೇಕು ಅಂದ್ರೆ ನೀವು ಕೊಟ್ಟಿರುವಂತಹ ಡೆಡ್ ಲೈನ್ ಅಲ್ಲಿ ರೀಚ್ ಆಗೋದಕ್ಕೆ ಸಾಧ್ಯನಾ? ಇದು ಎಲ್ಲಾ ಸಮುದಾಯಗಳ ಒತ್ತಡವೂ ಕೂಡ ಆಗಿದೆ. ನೋಡೋಣ, ಈಗ ಅದು ಸರ್ಕಾರ ತೀರ್ಮಾನ ಮಾಡ್ತದೆ. ಈಗ ಸದ್ಯಕ್ಕೆ ಕೆಲಸ ಈಗ ಶುರು ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗಲೂ ಕೂಡ ಸ್ವಲ್ಪ ಸ್ಲೋ ಇರ್ತದೆ.
ಸ್ವಲ್ಪ ಸೆಟ್ಲ್ ಆಗೋವರೆಗೂ ಕೂಡ. ಈಗ ನೀವು ಟ್ರೈನಿಂಗಲ್ಲಿ ಇರ್ತೀರಲ್ಲ, ಹಂಗೆ ಸ್ವಲ್ಪ ಸ್ಟಾರ್ಟಿಂಗು ಸರ್ವರ್ಗಳು ಅವೆಲ್ಲ ಪ್ರಾಬ್ಲಮ್ ಎಲ್ಲ 1-2 ದಿನ ಇರ್ತದೆ, ಆಮೇಲೆಲ್ಲ ಸರ್ ಹೋಗ್ತದೆ. ಸರ್, ಈಗ ನಿಮ್ಮದೇ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರ ಪತ್ರ ಸರ್ಕಾರದ ಹುದ್ದೆಯಲ್ಲಿದ್ರು, ಈಗಲೂ ಕೂಡ ಆಯಕಟ್ಟಿನ ಹುದ್ದೆಯಲ್ಲಿದ್ದಾರೆ. ಸರ್ಕಾರ ಯಾಕೆ ಅವ್ರ ಮೇಲೆ ಬೇರೆ ಹುದ್ದೆಯನ್ನು ಬದಲಿಸಿಲ್ಲ? ನಾವು ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ವಿ. ಅದೆಲ್ಲ ಸರ್, ಈಗ ಕಂಪೋಸ್ಟಬಲ್ ಪ್ಲಾಸ್ಟಿಕ್ ಬಳಕೆ ಸರ್ಕಾರ ಆದೇಶ ಮಾಡಿದೆ. ಸೊ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ, ಅದು ಸರಿಯಲ್ಲ. ಬಹಿರಂಗವಾಗಿ ವಿರೋಧ ವ್ಯಕ್ತ ಮಾಡಿದ್ದಾರೆ ಸರ್. ನನಗೆ ಮಾಹಿತಿ ಇಲ್ಲ. ಬಹಳ ಸಂತೋಷ, ಅವರು ಮಾಡ್ತಾ ಇರೋದು ಬಹಳ ಸಂತೋಷ. ತಂದು ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ಲಿ. ನಾನೇ ಹೇಳಿದ್ದೀನಲ್ರಿ, ನಿಮ್ಮ ಏನು ಇಡೀ ರಾಜ್ಯದ ನಮ್ಮ ಬೆಂಗಳೂರು ನಾಗರಿಕರಿಗೆಲ್ಲರೂ ಕೂಡ ಎಲ್ಲೆಲ್ಲಿ ಗುಂಡಿ ಇದೆ ಅದನ್ನೆಲ್ಲ ನೀವು ಆಪ್ ಇದೆ, ಆಪ್ ಅಲ್ಲಿ ಆನ್ಲೈನ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ನಾನೇ ಹೇಳಿದ್ದೀನಿ. ನಾನೇ ಕರೆದು ಬಿಟ್ಟು ಅಂದ್ರೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಾನು ಸಾರ್ವಜನಿಕರಿಗೆ ಹೇಳಿದ್ದೀನಿ, ಮಾಧ್ಯಮದವ್ರಿಗೆ ಹೇಳಿದ್ದೀನಿ, ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ, ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ನೀವು ತೋರ್ಸಪ್ಪ ಅಂತ ಹೇಳಿದ್ರೆ ಬಂದು ಅದನ್ನ ಲಿಸ್ಟ್ ಮಾಡ್ಕೊಂಡು ಒಂದೊಂದೇ ಕ್ಲೀನ್ ಮಾಡಿ ಮುಚ್ಚುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದೀನಿ. ಆಯ್ತು, ನನ್ನ ಮನೆ ಮುಂದೆ ಬಂದು ಪಾಪ ಅವ್ರು ಬಂದು ಆಪಲ್ ಕಳ್ಸದ್ ಬಿಟ್ಬಿಟ್ಟು ಅವರೇ ಬಂದು ಮುಚ್ಚ, ಬಹಳ ಸಂತೋಷ. ಸರ್, ಬಾಗಲಕೋಟೆ ಪಬ್ಲಿಸಿಟಿ ಮಾಡ್ಕೊಳ್ಳಿ ಅವ್ರು, ಏನು ತೊಂದರೆ. ಸರ್, ಈಗ ಸರ್ಕಾರ ಕೊಟ್ಟಿರೋ ಡೆಡ್ಲೈನ್ ಅಲ್ಲೇ ಈ ಎಲ್ಲ ಕಾಮಗಾರಿ ಎಲ್ಲ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಮುಗಿಯುತ್ತಾ ಅಂತ ಸರ್? ನೋಡಿ, ಎಷ್ಟು ಆತಾತುರವಾಗಿ ಮಾಡೋಕ್ಕಾಗಲ್ಲ. ಒಂದು ಗುಂಡಿ ಅಂತ ಅಂದ್ರೆ ಕ್ಲೀನ್ ಆಗಿ ಒಂದಷ್ಟು ಕಟ್ ಮಾಡಬೇಕು, ಅಲ್ಲೆಲ್ಲ ಡಂಪ್ ಎಲ್ಲ ತೆಗಿಬೇಕು. ಈಗ ನೆನ್ನೆ BJP ಅವ್ರು ಮಾಡೋಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ನಾವು ಈಗ ಇಷ್ಟು ಗುಂಡಿ ಇತ್ತು ಅಂದ್ರೆ ಒಂದಷ್ಟು ಅಗಲ ಜಾಸ್ತಿ ಕಟ್ ಮಾಡಬೇಕು, ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ರೋಲ್ ಮಾಡಬೇಕು. ಆ ತರ ಗುಂಡಿ ಮುಚ್ಚುವಂತ ಕೆಲಸ ನಾನು ಹೇಳಿದ್ದೀನಿ. ಅವೆಲ್ಲ ಏನಿಲ್ಲ, ಎಲ್ಲ ಮಾಡ್ತಾ ಇದಾರೆ. ಈಗ MLA ಇದ್ದಾರಲ್ಲ, ಎಲ್ಲರೂ ಅವ್ರ ಕ್ಷೇತ್ರದಲ್ಲೆಲ್ಲ ಎಲ್ಲೆಲ್ಲಿದೆ ಅವ್ರ ಕ್ಷೇತ್ರದವರೆಲ್ಲ ದಯವಿಟ್ಟು ಅವರೇ ಹೋಗಿ ಎಲ್ಲ ಮಾಡಿ ಮಾನಿಟರ್ ಮಾಡ್ಲಿ. ಅವ್ರು ನಾನೇನು ಬೇಡ ಅಂತ ಹೇಳೋದಿಲ್ಲ, ಅವ್ರ ಕ್ಷೇತ್ರದೆಲ್ಲ ಮಾನಿಟರ್ ಮಾಡಿಕೊಂಡು ಎಲ್ಲ ಅವ್ರು ಮುಚ್ಚಿಸ್ಕೊಳ್ಳಿ. ಆಫೀಸರ್ಸ್ ಎಲ್ಲ ಅವ್ರಿಗೆ ಗೌರವ ಕೊಡ್ತಾರೆ. ಸರ್, ನಿನ್ನೆ ಅಧಿಕಾರಿಗಳು ಮತ್ತೆ ಉದ್ಯಮಿಗಳು ಒಂದು ಸಭೆ ನಡೆಸಿದ್ರು ಸರ್. ಸಭೆಯಲ್ಲಿ ವಿಜಯತಟ್ಟಿ ತಾರ್ ಬಳಕೆ ಮಾಡೋದು ಮತ್ತೆ ಕಾರ್ ಫೂಲಿಂಗ್ ವಿಜಯತಟ್ಟಿ ತಾರ್ ಬಳಕೆ ಮತ್ತು ಕಾರ್ ಫೂಲಿಂಗ್ ಬಗ್ಗೆ ಸಲಹೆಗಳನ್ನು ನೀಡಿದ್ದಾರೆ. ಕಾರ್ ಫೂಲಿಂಗ್ ಏನಾದ್ರು ಬೆಂಗಳೂರಿಗೆ ಬರುತ್ತಾರೆ? ನೋಡಿ, ಕೆಲವು ಸಲಹೆಗಳು ಬಂದಿದೆ, ಅವೆಲ್ಲ ಸರ್ಕಾರ ಹಂತದಲ್ಲಿ ತೀರ್ಮಾನ ಆಗ್ತದೆ. ಅವರು ನಮ್ಗೆ ಒಳ್ಳೇದಾಗಬೇಕು ಅಂತ ಕೆಲವು ಗೈಡ್ ಮಾಡ್ತಾ ಇದ್ದಾರೆ. ಸರ್, ಕೆಲವು ಜಿಲ್ಲೆಗಳಲ್ಲಿ ನಾವು ಜಾತಿ ಜನಗಣತಿಯನ್ನ ಮಾಡಲ್ಲ ಅಂತ ಹೇಳಿ ಶಿಕ್ಷಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಅಂಗವಿಕಲರಿಗೂ ಕೂಡ ನೀವು ಜಾತಿ ಗಣತಿ ಮಾಡಿ ಅಂತ ಹೇಳಿ ಹಾಕಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ಅಂಗವಿಕಲರಿಗೂ ಮಾಡ್ಬೇಕಲ್ಲ. ಅವ್ರು ಆ ಶಿಕ್ಷಕರು ಹೋಗಿ ಮಾಡಿ ಅಂತ ಹೇಳಿ ಹಾಕಿದ್ದಾರೆ. ಅವ್ರು ಕೆಲವರೆಲ್ಲ ಯಾರೋ 1-2-3 ಜನ ಹೇಳ್ಬೋದು, ಮಿಕ್ಕಿದವ್ರು ಮಾಡ್ತಾರೆ. ಈಗ ಯಾರು ರಾಜಕೀಯದವ್ರು, ನಾವು ಅಂಗವಿಕಲರು ಕೆಲವರು ಇರ್ತಾರಪ್ಪ, ರಾಜಕೀಯ ಬೇಡ ಅಂತ ಹೇಳಕ್, ಅಂಗವಿಕಲ ಅಂದ ತಕ್ಷಣ ರಾಜಕೀಯ ಬೇಡ ಅಂತ, ಅಂಗವಿಕಲರಿಗೆ ಜಾಸ್ತಿ ಬುದ್ಧಿ ಜಾಸ್ತಿ. ಈಗ ಟಾರ್ ವಿಚಾರದಾಗ ಅಂದ್ರೆ ರಸ್ತೆ ಗುಂಡಿ ವಿಚಾರವಾಗಿ ಸರಿಯಾದ ರೀತಿಯಾದಂತಹ ಟಾರ್ ಬಳಕೆ ಆಗದೆ ಇರುವಂತಹದ್ದು ರಸ್ತೆ ಗುಂಡಿಗೆ ಕಾರಣ ಅನ್ನುವಂತ ನಿನ್ನೆ ಮೀಟಿಂಗ್ ಅಲ್ಲಿ ಗೊತ್ತಾಗಿದೆ. ಅಂತವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಬೇಕು ಅಂತ ಗುತ್ತಿಗೆದಾರನ ಅನ್ನುವಂಥದ್ದು ನಿನ್ನೆ ಸಭೆಯಲ್ಲಿ ಅಭಿಪ್ರಾಯ ಕೇಳಿ ಬಂದಿರುವಂತದ್ದು. ಅದನ್ನ ಮಿಶ್ರಾ ಅವರು ಕೂಡ ಹೇಳಿದ್ದಾರೆ. ನನಗೆ ಮಾಹಿತಿ ಇಲ್ಲ, ಟೆಕ್ನಿಕಲ್ ಮಾಹಿತಿ ಇಲ್ಲ, ತಿಳಿತೀವಿ. ಸರ್, ರಸ್ತೆ ಗುಂಡಿ ವಿಚಾರವಾಗಿ ಶಾಶ್ವತ ಪರಿಹಾರ ಅಂತ ಏನಾದ್ರು ಆಗಿದೆ? ನಾವು ಮಾಡ್ತೀವಿ ಬಿಡಿ. ವೈಟ್ ಟಾಪಿಂಗು ಮತ್ತು ಹೊಸದಾಗೆಲ್ಲ ಒಂದು ರೋಡ್ ಮಾಡಬೇಕು, ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.